अस्सलामुअलैकुम, मैं अफसर मैसूरी। नाजरीन इकराम, पिछले दिनों मैसूर शहर में यूथ कांग्रेस का इलेक्शन हुआ, जिसमें बहुत सारे यूथ कांग्रेस के कारकुनान ने हिस्सा लिया और जो बड़े पैमाने पर वोट हासिल करने में कामयाब रहे, उन सारे यूथ कांग्रेस कारकुनान को एनआर हल्के के अजीज सेठ ब्लॉक सदर सैयद इकबाल ने अपने दफ्तर में बुलवाकर मुबारकबाद और सारे कामयाब यूथ कांग्रेस कारकुनान की इज्जत अफजाई और हौसला अफजाई फरमाई। इस दौरान अजीज सेठ ब्लॉक सदर सैयद इकबाल के हमरा उनकी सारी टीम मौजूद रही। तो आइए देखते हैं यहाँ की एक रिपोर्ट। ಎಲ್ಲರಿಗೂ ನಮಸ್ಕಾರ। ಫಸ್ಟ್ ಆಫ್ ಆಲ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಗೆದ್ದಿರೋ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಬ್ಲಾಕ್ ಸಮಿತಿ ಬ್ಲಾಕ್ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ ಹಾಗೂ ಅವರ ಎಲ್ಲ ಸಮಿತಿ ಸದಸ್ಯರ ಪರವಾಗಿ ಹಾಗೂ ನಮ್ಮ ಕ್ಷೇತ್ರದ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದ ತನ್ವೀರ್ ಸೇಠ್ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಹಾಗೂ ತುಂಬಾ ಖುಷಿ ಆಯಿತು। ಎಲ್ಲ ಟೀಮ್ ಯೂತ್ಸ್ ನೋಡಿ ನಮಗಂತೂ ಭಾರಿ ಸಂತೋಷ ಆಯಿತು। ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಲ್ಲಿ ಕರೆಸಿದ್ದೀವಿ। ಮೊದಲನೇದಾಗಿ ಸಿಟಿ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ಅಬ್ರಾರ್ ಅವ್ರಿಗೆ ವಿಶೇಷವಾದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ। ಹಾಗೆ ನಂತರ ನಮ್ಮ ಇನ್ನೊಬ್ರು ಅಬ್ರಾರ್ ಸ್ಟೇಟ್ ಜನರಲ್ ಸೆಕ್ರೆಟರಿ, ಸ್ಟೇಟ್ ಸೆಕ್ರೆಟರಿ ಆಗಿ ಇವರು ಸ್ಟೇಟ್ಗೆ ಸೆಕ್ರೆಟರಿ ಆಗಿ ರೆಪ್ರೆಸೆಂಟ್ ಆಯ್ತಾ ಇದ್ದಾರೆ, ಇವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ। ಹಾಗೆ ನಾವು ಒಂದೊಂದಾಗಿ ಹೆಸರು ಹೇಳ್ಕೊಬರ್ತೀನಿ, ಸ್ವಲ್ಪ ಪದ ಇದರಲ್ಲಿ ವೇರಿಯೇಷನ್ ಆಗ್ಬೋದು, ದಯವಿಟ್ಟು ಅದು ಇದು ವಿಷಾದ ಇರಲಿ। ಇಕ್ರಾಮ್ ಎನ್ಆರ್ ಪ್ರೆಸಿಡೆಂಟು, ನೌಫಿಲ್ ಸಿಟಿ ವೈಸ್ ಪ್ರೆಸಿಡೆಂಟು, ವೈಸಳ ಕೆಆರ್ ಪ್ರೆಸಿಡೆಂಟು, ಸಕ್ಲೇನ್ ಅಜೀಜ್ ಸೇಠ್ ಬ್ಲಾಕ್ ಪ್ರೆಸಿಡೆಂಟು, ಮೀರ್ ಖುಸ್ರೋ ಜನರಲ್ ಸೆಕ್ರೆಟರಿ ಸಿಟಿ, ಇಮ್ರಾನ್ ಪಾಷಾ ಸಿಟಿ ಜನರಲ್ ಸೆಕ್ರೆಟರಿ, ಕಾರ್ತಿಕ್ ನಟರಾಜನ್ ಕೆಆರ್ ಬ್ಲಾಕ್ ಪ್ರೆಸಿಡೆಂಟ್, ಹೇಮಾ ಮೇಡಮ್ ಸಿಟಿ ಜನರಲ್ ಸೆಕ್ರೆಟರಿ, ಶ್ರೀನಿಧಿ ಸಿಟಿ ಜನರಲ್ ಸೆಕ್ರೆಟರಿ, ಫೈರೋಜ್ ದೇವರಾಜ ಬ್ಲಾಕ್ ವೈಸ್ ಪ್ರೆಸಿಡೆಂಟ್, ಅಕ್ಷಯ್ ಪ್ರೆಸಿಡೆಂಟ್ ಸಾವುಕಾರ್ ಚೆನ್ನಯ್ಯ ಬ್ಲಾಕ್ ಅವ್ರು ಬಂದಿಲ್ಲ। ಹಾಗೆ ನಮ್ ದೀಪಕ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆಗಿದ್ದಾರೆ, ಇದು ತುಂಬಾ ಹೆಮ್ಮೆ ಪೋಸ್ಟ್, ಅವ್ರಿಗೂ ವಿಶೇಷವಾದ ಕಂಗ್ರ್ಯಾಚುಲೇಷನ್ಸ್। ಯಾಕೆಂದ್ರೆ ಸ್ಟೇಟ್ ನ ರೆಪ್ರೆಸೆಂಟ್ ಮಾಡೋದು ಮಾಮೂಲಿ ಮಾತಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಈಗ ಎಲ್ಲ ಲೀಡರ್ಸ್ ನೀವು ನೋಡ್ತಾ ಇರ್ಬೋದು, ಯಾರ್ಯಾರು MPs MLAs ಆಗಿದ್ದಾರೆ ಎಲ್ಲ ಕಡೆ ಅವರೆಲ್ಲ ಸ್ಟೇಟ್ ಜನರಲ್ ಸೆಕ್ರೆಟರಿ ಇಲ್ಲ ಸ್ಟೇಟ್ ಅಲ್ಲಿ ರೆಪ್ರೆಸೆಂಟ್ ಆದ ನಂತರನೇ ಅದೊಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು। ಸೊ ಅದರಿಂದ ನಿಶಾಂತ್ ಅವ್ರಿಗೂ ಚಾಮರಾಜ ಪ್ರೆಸಿಡೆಂಟ್ ಅವ್ರಿಗೂ ಒಂದು ವಿಶೇಷವಾದ ಅಭಿನಂದನೆ। ಪವನ್ ದೇವರಾಜ ಬ್ಲಾಕ್ ಪ್ರೆಸಿಡೆಂಟ್ ಅವ್ರಿಗೂ, ಲಖನ್ ದೇವರಾಜ ಬ್ಲಾಕ್ ಪ್ರೆಸಿಡೆಂಟ್ ಅವ್ರಿಗೂ, ಸಿಟಿ ಜನರಲ್ ಸೆಕ್ರೆಟರಿ ಲಖನ್, ಸಲ್ಮಾನ್ ಸಿಟಿ ಜನರಲ್ ಸೆಕ್ರೆಟರಿ ಅವ್ರಿಗೂ, ಸಲ್ಮಾನ್ ಎಲ್ಲಿದ್ದಾರೆ? ದಿಲೀಪ್ ಅವರು, ಈಗ ದಿಲೀಪ್ ಅವ್ರಿಗೂ ಜನರಲ್ ಸೆಕ್ರೆಟರಿ ಅವ್ರಿಗೂ ಕಂಗ್ರ್ಯಾಚುಲೇಷನ್। ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ, ನನ್ನ ಮನ್ಸಲ್ಲಿ ಇರೋದು ಹೇಳ್ಬಿಡ್ತೀನಿ, ನೀವು ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಟೀಮ್ ವೈಸ್ ಎಲ್ಲ ನಾವು ಅದೆಲ್ಲ ಯಾವುದು ಇಟ್ಕೊಳ್ದೆ ಏನು ಎಲ್ಲ ಕಾಂಪಿಟೇಷನ್ ಇದ್ದಾಗಲೇ ಎಲೆಕ್ಷನ್ಸ್ ಅದಕ್ಕೆ ಒಂದು ಅರ್ಥ ಬರೋದು। ಎಲೆಕ್ಷನ್ಸ್ ಮುಗೀತು, ಈಗ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ನಮ್ಮ ಕ್ಷೇತ್ರದಲ್ಲಾಗ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ಬೇರೆ ಯಾವುದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ। ಎಲ್ಲರೂ ಒಗ್ಗಟ್ಟಾಗಿರಿ। ಎಲ್ಲರಿಗೂ ನಮಸ್ಕಾರ। ಇವತ್ತು ಯೂತ್ ಕಾಂಗ್ರೆಸ್ ಗೆದ್ದಿ ನೀವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ಬಂದಿದ್ದೀರಾ, ತುಂಬಾ ಖುಷಿ ಆಯಿತು, ತುಂಬಾ ಸಂತೋಷ। ಇದೇ ತರ ಮುಂದಕ್ಕೆ ನೀವೆಲ್ಲ ಒಗ್ಗಟ್ಟಾಗ್ಬಿಟ್ಟು ನಡ್ಕೊಂಡು ಹೋದ್ರೆ ಎಲ್ಲರಿಂದ ಜಾಸ್ತಿ ನಮಗೂ ನಮ್ಮ ಶಾಸಕರು ತನ್ವೀರ್ ಸೇಠ್ ಅವ್ರಿಗೆ ಖುಷಿ ಆಗುತ್ತೆ। ಯಾಕಂತ ಹೇಳಿದ್ರೆ ಎಲೆಕ್ಷನ್ ಅಂತ ಹೇಳಿದ್ರೆ ಎಲೆಕ್ಷನ್ ಬರುತ್ತೆ ಹೋಗುತ್ತೆ, ಆದ್ರೆ ಗೆದ್ಬಿಟ್ಟ ಮೇಲೆ ಮನಸ್ಸಿಂದ ಎಲ್ಲ ನಿಷ್ಠೂರ ತೆಗ್ಬಿಟ್ಟು ನೀವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಯೂತ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನೀವೇ ಫಸ್ಟ್, ಆಮೇಲೆ ಎಲ್ಲ ಕಾಂಗ್ರೆಸ್, ನಾವು ಮೇನ್ ಕಾಂಗ್ರೆಸ್, ಆಮೇಲೆ ಯೂತ್ ಕಾಂಗ್ರೆಸ್ ಏನಾದ್ರು ಸ್ಟ್ರೈಕ್ ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲದಕ್ಕೂ ಮುಂದೆ ಓಡಾಡೋರು ನೀವು। ಅದೇ ತರ ಒಗ್ಗಟ್ಟಾಗ್ಬಿಟ್ಟು ತಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಿದ್ರೆ ಮನಸ್ಸಿಂದ ಎಲ್ಲ ಏನೇನು ಭಾವನೆ ಕೆಟ್ಟದಿತ್ತು, ನಾವೆಲ್ಲ ಎಲೆಕ್ಷನ್ ಟೈಮಲ್ಲಿ ಕೆಟ್ಟ ಭಾವನೆ ಅದು ಇರ್ತದೆ, ಅದು ನಾನು ನಿಂತ್ಕೊಂಡ್ರೆ ಯಾರೋ ನಿಂತ್ಕೊಂಡ್ರೆ ಈ ತರ ಆಗಿದೆ ಅಂತ ಅದೆಲ್ಲ ಮನಸ್ಸಿನ ತೆಗಿಸ್ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗ್ಬಿಟ್ಟು ಇವಾಗ ಯೂತ್ ಕಾಂಗ್ರೆಸ್ ನಡ್ಸ್ಕೊಂಡು ಹೋಗೋದ ಅಂತ ಹೇಳ್ಬಿಟ್ಟು ಮೈಸೂರು ಸಿಟಿಯಲ್ಲಿ 3 ಕ್ಷೇತ್ರದಲ್ಲಿನೂ ಗೆದ್ದಿದ್ದೀರಾ ನೀವು।
ನರಸಿಂಹರಾಜದಲ್ಲಿ, ಚಾಮರಾಜದಲ್ಲಿ, ಕೃಷ್ಣರಾಜದಲ್ಲಿ ನೀವು ಇದೇ ತರ ಹೆಂಗ್ ಗೆದ್ದಿದ್ದೀರಾ ಇದೇ ತರ ಒಗ್ಗಟ್ಟಾಗ್ಬಿಟ್ಟು ಇವಾಗ ಕೆಲಸ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾರು ಮನ್ಸಲ್ಲಿ ಏನು ಇಟ್ಕೊಂಡೋಗ್ಬೇಡಿ. ಅಬ್ರಾರ್ ಆಗ್ಲಿ, ಈ ಅಬ್ರಾರ್ ಆಗ್ಲಿ, ನಮ್ಮ ನೌಫಿಲ್ ಆಗ್ಲಿ, ಮನ್ಸಿನ ಏನು ತೆಗಿಬೇಕು, ತೆಗ್ಬಿಟ್ಟು ನೀವು ಒಗ್ಗಟ್ಟಾಗ್ಬಿಟ್ಟು ಇವಾಗ NR ಕ್ಷೇತ್ರದಲ್ಲಿ ನೀವು ಗೆದ್ದಿರೋದು ಜಾಸ್ತಿ. ಇವಾಗ NR ಕ್ಷೇತ್ರದ ಒಬ್ರು ಅಬ್ರಾರ್ ಅವರು ಒಳ್ಳೆ ದೊಡ್ಡ ಸಿಟಿ ಸ್ಥಾನಕ್ಕೆ ಬಂದವ್ರೆ, ಅವರು ಮೈಸೂರು ಸಿಟಿಗೆ ಒಂದು ಸ್ಥಾನ ತಗೊಂಡವ್ರೆ, ಇವ್ರು ಸ್ಟೇಟ್ಗೆ ತಗೊಂಡವ್ರೆ ಇನ್ನೊಬ್ರು ಅಬ್ರಾರು. ಈ ತರ ಯೋಚನೆ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಇವಾಗ NR ಕ್ಷೇತ್ರದಲ್ಲಿ ಅವ್ರು ಗೆದ್ದವ್ರೆ, ಅವರು ಒಂದ್ ಜೊತೆಲಿ ಇರ್ತಾರೆ ವಿಕ್ರಮ್ ಪುಡಿ. ಇವರು ಇವಾಗ ಮನ್ಸಿಂದ ಇವ್ರು ನಿಂತ್ಕೊಂಡಿದ್ರು, ಏನೋ ದೇವ್ರಿಂದ 8,000 ಓಟ್ ಏನ್ ಮಾಮೂಲಿ ಓಟ್ ಇಲ್ಲ, ಅದು ನಿಮ್ ಅದೃಷ್ಟ, ಅದು ಅಷ್ಟು ಓಟ್ ಸಿಕ್ಕಿದೆ. ನೀವು ಫಸ್ಟ್ ನಿಂತ್ಕೊಂಡು 1,700 ತಗೊಂಡಿದ್ರಿ, ಇವಾಗ 8,000 ಓಟ್ ತಗೊಂಡಿದ್ರ ಅಂದ್ರೆ ಅದು ದೊಡ್ಡ ಜನ ನಿಮಗೆ ಪ್ರೀತಿ ಮಾಡಿ ಕೊಟ್ಟವ್ರೆ, ಅದು ದೊಡ್ಡ ಸ್ಥಾನ ನಿಮ್ಗೆ. ಅದ್ ಯೋಚನೆ ಮಾಡ್ಕೊಂಡು ಮನ್ಸಿಂದ ಎಲ್ಲ ತೆಗ್ಬಿಟ್ಟು ಇಬ್ರು ಅಣ್ಣ ತಂಗಿ ತರ ಕೆಲಸ ಮಾಡ್ಕೊಂಡು ನಾವು ನಿಮ್ ಜೊತೆಲಿ ಇದೀವಿ. ಎಲ್ಲದಕ್ಕೂ ಮನ್ಸಲ್ಲಿ ಏನ್ ಇಟ್ಕೋಬಾರ್ದು. ನಂದು ಅಷ್ಟೇ, ಸಾಹೇಬ್ರು ಬಂದ್ರು ಅದೇ ಹೇಳೋದು ನಿಮ್ಗೆ, ನಾನು ಅದೇ ಹೇಳ್ತೀನಿ. ನಮ್ಮ ಪಕ್ಷದಲ್ಲಿ ದೊಡ್ಡವರು ಮೂರ್ತಿ ಅಣ್ಣ ಆಗ್ಲಿ ಯಾರು ಇರೋದು ಅದೇ ಹೇಳೋದು. ನಿಮ್ ಮನ್ಸಿಂದ ಎಲ್ಲ ತೆಗ್ಬಿಟ್ಟು ಕುಸ್ರು ಆಗ್ಲಿ, ನೀವಾಗ್ಲಿ, ಅಬ್ರಾರ್ ಆಗ್ಲಿ, ನೀವೆಲ್ಲ ಒಗ್ಗಟ್ಟಿಗೆ ಸೇರ್ಕೊಂಡು ಎಲ್ಲ ಒಗ್ಗಟ್ಟಾಗಿದ್ದು ಕೆಲಸ ಮಾಡ್ಬೇಕು. ನಮ್ಗೆ ಅದೇ ಖುಷಿ ಆಗೋದು. ಮನ್ಸಿಂದ ಇವತ್ತಿಗೆಲ್ಲ ತೆಗ್ಬಿಡಿ. ಏನಿತ್ತು ಮುಂಚೆದೆಲ್ಲ ಬೇಡ. ಇವತ್ತಿಂದ ನಿಮ್ಗೆ ಹೊಸ ದಿನ ಶುರು ಐತಾ ಇರೋದು. ಇವತ್ತಿಂದ ನಾವೆಲ್ಲ ಸತ್ಯ ಮಾಡ್ಕೊಂಡು ನೀವು ಈ ಮನ್ಸಲ್ಲಿ ನಮ್ಗೆ ಏನಿಲ್ಲ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋದ ಅಂತ ಇವತ್ತು ಅವ್ರಿಗೆ ಸಿಕ್ಕಿದೆ, ನಾಳೆ ನಿಮ್ಗೆ ಸಿಗ್ಬೋದು, ಅದೇನ್ ಡೌಟ್ ಇಲ್ಲ. ಇದೆಲ್ಲ ಯಾವತ್ತು ಇದೇ ಇರ್ತದೆ ಅಂತ ಯೋಚನೆ ಮಾಡ್ಬೇಡಿ. ಅದೃಷ್ಟ ಅವ್ರಿಗಿತ್ತು, ಅವ್ರು ಕೆಲಸ ಮಾಡಿದ್ರು, ಅವ್ರು ಸಿಕ್ಕಿದೆ. ನೀವೆಲ್ಲ ಒಂದ್ ಸ್ವಲ್ಪ ಸಿಲುವಾಗಿದ್ರೆ ಅಷ್ಟಲ್ಲಿ ನೀವು ಸೋತಿದ್ದೀರಾ. ಆದ್ರೆ ಸೋತಲ್ಲಿ ನಿಮ್ಗೆ ಗೆಲ್ಲಿದೆ. ಯಾಕಂದ್ರೆ 8,000 ಓಟ್ ತಗೊಂಡಿದ್ದೀರಾ ನೀವು. ಆತರ ಯೋಚನೆ ಮಾಡ್ಕೊಂಡು ಆರಾಮಾಗಿ ಅದೇ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಲ್ಲ, ಅದು ದೊಡ್ಡ ಸ್ಥಾನ. ಸಿಟಿಗೆ ವೈಸ್ ಪ್ರೆಸಿಡೆಂಟ್ ಅಲ್ಲ ನೀವು. ಅದು ಯೋಚನೆ ಮಾಡ್ಕೊಂಡು ಮನ್ಸಲ್ಲಿ ಏನು ಇಟ್ಕೋಬೇಡಿ. ಇಬ್ರು ಒಬ್ರಿಗೊಬ್ರು ತಕೊಂಡು ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಎಲ್ಲ ಪಕ್ಷಕ್ಕೋಸ್ಕರ ಮಾಡೋದು, ಯಾರು ನಮ್ಮ ಮನೆಗೋಸ್ಕರ ಮಾಡಲ್ಲ. ನಾವೆಲ್ಲ ಯಾರು ಮಾಡಿದ್ರು ನಮ್ಮ ಪಕ್ಷಕ್ಕೋಸ್ಕರನೇ ಮಾಡ್ಬೇಕಾರೋದು. ಅದೇ 4 ಜನಕ್ಕೆ ಒಳ್ಳೇದಾಗ್ಬೇಕಂತ ಹೇಳಿದ್ರೆ ಅದು ಪಕ್ಷದಿಂದಾನೇ ಒಳ್ಳೇದಾಗೋದು. ಇವಾಗ ನೀವು ಗೆದ್ದಿದ್ದೀರಾ, ಒಳ್ಳೆ ಓಟ್ ತಗೊಂಡಿದ್ದೀರಾ. 4,000, 8,000, 10,000 ಓಟ್ ತಗೊಂಡಾರ ಅಬ್ರಾರ್ ಅವರು, ನಮ್ಮ ಶೌಕತ್ ಬೈ ಅವ್ರ ಮಗ ಅವರು. ಒಳ್ಳೆ ಓಟ್ ತಗೊಂಡ್ರು. ಫಸ್ಟ್ ಅದು ನಿಂತ್ಕೊಂಡು 10,488 ಓಟ್ ತಗೊಂಡವ್ರು ಅಂದ್ರೆ ಮಾಮೂಲಿ ಮಾತಿಲ್ಲ. ಅದು ಒಳ್ಳೆ ಓಟೇ ಅದುವೆ. ಖುಷಿ ಆಯ್ತು. ಈ ತರ ಎಲ್ಲ ಒಗ್ಗಟ್ಟಾಗ್ಬಿಟ್ಟು ನಾವು ಜೊತೆಲಿ ಇಟ್ಕೊಂಡು ನಾವು ನಿಮ್ ಜೊತೆಲಿ ಇರ್ತೀವಿ, ನಮ್ಮ ಸಾಹೇಬ್ರು ನಿಮ್ ಜೊತೆಲಿ ಇರ್ತಾರೆ. ನಿಮ್ಗೆ ನಮ್ಮಿಂದ ಏನಾಗ್ಬೇಕು ಕೆಲಸ ಅದು ನಾವು ನಿಮ್ ಜೊತೆಲಿ ಸೇರ್ಕೊಂಡು ಮಾಡ್ತೀವಿ. ಎಲ್ಲ ಒಗ್ಗಟ್ಟಾಗ್ಬಿಟ್ಟು ಕೆಲಸ ಮಾಡೋದ ಅಂತ ಹೇಳ್ಬಿಟ್ಟು ಇವತ್ತು ಈ ಮಾತನ್ನ ಹೇಳಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ನಿಮ್ಮ ಮಾತಾಡಕ್ ಕೊಟ್ರಿ, ನನಗೆ ನಮ್ಮ ಆಫೀಸ್ಗೆ ಬಂದ್ರಿ, ನಿಮ್ಗೆ ಎಲ್ಲ ಧನ್ಯವಾದನ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, अस्सलाम वालेकुम। पहले तो ये यूथ कांग्रेस के अंदर जो मैसूर सिटी के अंदर 46,000 वोट्स हुआ, वो सिर्फ मेरी वजह से या किसी की वजह से, एक की वजह से नहीं हुआ। ये सभी ने जो काम किया, सभी ने एक एक गली गली, एक एक घर घर जाकर, जो एक एक घर घर जाकर वोटर ID कार्ड्स लेकर जो काम किया। 46,000 इज नॉट अ स्मॉल नंबर। वो जितने भी होल्ड हुए होंगे, रिजेक्ट हुए होंगे, लेकिन हमने तो रीच किया था उनको। ನಾವು ಏನ್ 46,000 ರೀಚ್ ಆಗಿದ್ದೀವಿ, ಅದು ಏನ್ ಸ್ಮಾಲ್ ನಂಬರ್ ಅಲ್ಲ. ಅದು 46,000 ಅಂದ್ರೆ ಒಂದು MLA ತಗೊಳ್ಳಂತ ವೋಟ್ಸ್ ಅದು ಒಂದು ಕ್ಷೇತ್ರದಲ್ಲಿ. ಆ ನಂಬರ್ನ, ಆ ತರ ಯೂತ್ಸ್ ನಾವು ಮನೆ ಮನೆಗೆ ಹೋಗಿ ರೀಚ್ ಆಗಿದ್ದೀವಿ ಅಂದ್ರೆ ಅದಕ್ಕರ್ಥ ಅದು ಹೋಲ್ಡ್ ಆಗಿರ್ಬೋದು, ಅದು ರಿಜೆಕ್ಟ್ ಆಗಿರ್ಬೋದು. ಆದ್ರೆ ಅವ್ರ ಹತ್ರ ಹೋಗಿ ನಂಬರ್ ಇಸ್ಕೊಂಡು OTP ತಗೋತೀವಿ ಅಂದ್ರೆ ಅವ್ರಿಗೆ ರೀಚ್ ಆಗಿದ್ದೀವಿ ಅಂತ ಅರ್ಥ. ಅದು ಮೆಸೇಜ್. ಅದು ನಾವು ಒಂದೊಂದು ಬರೀ ನಾನು 9,000 ತಗೊಂಡಿರ್ಬೋದು, ನಾನು 20,000 ಮಾಡಿಸಿರ್ಬೋದು, ನೌಫಿಲ್ 8,000 ತಗೊಂಡಿರ್ಬೋದು. ಆದ್ರೆ ಎಲ್ಲರೂ ಸೇರಿ 46,000 ಏನ್ ಮೈಸೂರು ಸಿಟಿಯಲ್ಲಿ ಆಗಿತ್ತು, ಅದೊಂದು ಗ್ರೇಟ್ ಅಚೀವ್ಮೆಂಟ್. ನಾವ್ ಎಲ್ಲಾರು ಸಪ್ರೇಟ್ ನಂದು 8,000, ಇವ್ರದ್ದು 9,000 ಹಿಂಗೆ ನಾವು ಇಟ್ಟಿದ್ರೆ ಇದೇ ತರ ಬೇರೆ ಬೇರೆ ತರ ನಂಬರ್ಸ್ ಅಲ್ಲಲ್ಲೇ ಇರುತ್ತೆ. ಆದ್ರೆ ಎಲ್ಲರೂ ಸೇರ್ಬಿಟ್ಟು ನಾವು ಒಗ್ಗಟ್ಟಾಗಿ ಆ ನಂಬರ್ಸ್ ನ ಜೋಡಿಸಿದಾಗ ನಾವು ಯಾವುದೇ ತರದ ಲೀಡರ್ ಇರ್ಲಿ, ನಾವು ನ್ಯಾಷನಲ್ ಅಲ್ಲಿ ನೋಡ್ತಾ ಇರ್ತೀವಿ, ಸುಮಾರು ಜನ ನಮ್ಗೆ ಎಕ್ಸಾಂಪಲ್ಗಳಿದ್ದಾರೆ. ಅವ್ರಿಗೆ ಲೀಡರ್, ನ್ಯಾಷನಲ್ ಲೀಡರ್ಸ್ ಅವ್ರಿಗೆ ಬಂದು ಅವ್ರಿಗೆ ಟಿಕೆಟ್ಗಳು ಕೊಟ್ಟು ಅವಕಾಶಗಳು ಕೊಡ್ತಾರೆ. ಕಾರ್ಪೊರೇಷನ್ಗಿರ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಬಹಳ ಇದ್ರ ಮೇಲೆ ಗಮನ ಕೊಡ್ತಾರೆ. ಮತ್ತೆ ನಮ್ಮ ಎಲ್ಲಾ ಕಡೆ MLAs ಬಹಳ, ತನ್ವೀರ್ ಸೇಠ್ ಸಾಹೇಬ್ರು ಸ್ಪೆಷಲಿ 23,000 NR ನರಸಿಂಹರಾಜ ಕ್ಷೇತ್ರದಲ್ಲಾಗಿತ್ತು, ಕೃಷ್ಣರಾಜದಲ್ಲೂ 18,000 ಆಗಿತ್ತು, ಚಾಮರಾಜದಲ್ಲೂ ಒಳ್ಳೆ ಮೆಂಬರ್ಶಿಪ್ ಆಗಿತ್ತು. ಎಲ್ಲಾ ಕಡೆ ಈ ಮೆಂಬರ್ಶಿಪ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಾಸಕರು ಕೂಡ ಇದರಲ್ಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಗೊಂದು ಎನ್ಕರೇಜ್, ಒಂದು ಕಾಂಪಿಟೇಟಿವ್ ಮೋಡಲ್ ತಗೊಬಂದು ನಿಲ್ಸಿದ್ರು. ಒಂದ್ ಕಡೆ ಮಾಡಿದ್ರು, ಈ ಕಡೆ ಎಲ್ಲ, ಎಲ್ಲಾರ್ಗು ಒಂದು ಕಾಂಪಿಟೇಷನ್ ತಗೊಬರಷ್ಟಲ್ಲೇ ನಾವು ಈ ನಂಬರ್ಸ್ ನ ರೀಚ್ ಮಾಡಕ್ ಸಾಧ್ಯ ಆಯ್ತು. ಇದೇ ತರ
ನಾವು ಮುಂದೆನೂ ಜೊತೆಗೆ ಸೇರಿ ಅದನ್ನ ಜೋಡಿಸ್ಕೊಂಡು ಹೋದಾಗ ಎಲ್ಲಾ ಕಡೆ ಎಲ್ಲಾರ್ಗೂ ಅವಕಾಶ, ನನ್ಗೆ ಒಂದೇ ಕಡೆ ನನ್ಗೆ ಎಲ್ಲಾ ಕಡೆ ಅವಕಾಶ ಸಿಗಲ್ಲ. ನೌಫಿಲ್ಗೆಲ್ಲೋ ಒಂದ್ ಕಡೆ ನನ್ಕಿಂತ ಮುಂಚೆ ಫಸ್ಟ್ ನೌಫಿಲ್ಗೆ ಅವಕಾಶ ಬೇರೆ ಕಡೆ ಸಿಗ್ಬೋದು ಲೀಡರ್ಶಿಪ್ ಅಲ್ಲಿ, ಇಲ್ಲ ಸ್ಥಾನ ನನ್ಕಿಂತ ಮುಂಚೆ ನೌಫಿಲ್ಗೆ ಸಿಗ್ಬೋದು, ಇಲ್ಲ ಅಬ್ರಾರ್ ಸಿಗ್ಬೋದು, ಇಲ್ಲ ದೀಪಕ್ ಅವ್ರಿಗೆ ಸಿಗ್ಬೋದು. ಯಾರಿಗಾದ್ರೂ ಇಲ್ಲಿ ಹೇಳಕ್ ಆಗಲ್ಲ. ನಾವು ಇದನ್ನ ನೋಡಿದೀವಿ. ಶ್ರೀನಿವಾಸ್ ಬಿ ಅವರು ಲಾಸ್ಟ್ ಟೈಮ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ರು, ರಿಜ್ವಾನ್ ಅರ್ಷದ್ ಅವರು ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾಗ. ಆದ್ರೆ ಅವರು ನ್ಯಾಷನಲ್ ಪ್ರೆಸಿಡೆಂಟ್ ಸ್ಥಾನಕ್ಕೆ ಹೋದ್ರು. ಅಂದ್ರೆ ಅವ್ರ ಕೆಲಸ, ಅವ್ರ ಶ್ರಮ. ನಾನು ಹೋದ್ ಬಾರಿ ಕೆಲಸ ಮಾಡ್ಕೊಂಡು ನನಗೂ ನ್ಯಾಷನಲ್ ಅಲ್ಲಿ ಗುರುತಿಸಿ ನನಗೂ ಪ್ರೆಸಿಡೆಂಟ್ ಮಾಡಿದ್ರು. ಅಂದ್ರೆ ಎಲ್ರೂ ಈಗ ನಾವು ಒಗ್ಗಟ್ಟಾಗಿ ಹೋದಾಗ ಇದ್ರಲ್ಲಿ ಒಂದೇ ಮೆಸೇಜ್, ನಾವು ಸ್ಟ್ರಾಂಗ್ ಆಗಿದೀವಿ ಮೈಸೂರು ಸಿಟಿಯಲ್ಲಿ ಅಂತ ಇದು ಒಂದು ಮೆಸೇಜ್ ಕೊಟ್ಟಿದೀವಿ. वालेकुम वरहमतुल्लाहि वबरकातुहू। आप सभी को पता है अगस्त से यूथ कांग्रेस का मेंबरशिप लॉन्च हुआ, जो कि कल 7 तारीख को रिजल्ट आया। टोटल गैप एक 6-7 महीने की थी। उसमें ये सबसे पहले मैं एक बात बोलना चाहता हूँ, यूथ कांग्रेस इलेक्शन में हार ही नहीं है। फर्स्ट आयस वाला प्रेसिडेंट होता, सेकेंड आयस वाला वाइस प्रेसिडेंट होता, और एक बैलेट में जनरल सेक्रेटरी 15-16 लोग होते हैं। असेंबली में भी सेम वैसा रहता, हार नहीं रहता। पोजीशन फर्स्ट जो आता फर्स्ट पोजीशन, सेकेंड पोजीशन वैसा होता। हालांकि इधर 2-3 टीम हुए थे मैसूर सिटी के अंदर। एक घर के अंदर एक कंपटीशन हुआ था, उसमें क्या हुआ, अबरार 9000 वोट लिए एक टीम से, और मेरा 8000 वोट हुआ। अबरार का एक चामराज असेंबली क्या विन हुआ, और हमारा 2 असेंबली KR और नरसिंह राजा विन होके है। जैसा कि इकबाल भैया बोले और अबरार भी बात करे, यूथ कांग्रेस इलेक्शन हो गया, अब काम करने का बाकी है। सभी तो ऐसा तो शौकत भैया के टाइम से भी पता है, यूथ कांग्रेस प्रेसिडेंट बहुत जने हुए, काम जो करता उसकी वैल्यू है। जो दिन रात काम करता, जैसा वर्कर बन के काम करता, उसको पोजीशन मिलता नहीं। अब सभी दिलों में क्या भी इलेक्शन में जो भी व्यत्यास हुआ है, वो सब छोड़ के सब एक दूसरे का साथ देके काम करेंगे, और कौन मेहनत करता उसको फल मिल के रहेगा। सभी को बोलते हुए काम करेंगे। ಮೊದಲನೇದಾಗಿ ದೀಪಕ್ ಅವರು ಸ್ಟೇಟ್ ಜನರಲ್ ಸೆಕ್ರೆಟರಿ, ಇವರು 9795 ವೋಟ್ ತಗೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್ ದೀಪಕ್ ಅವ್ರಿಗೆ. ಹಾಗೆ ಇನ್ನೊಬ್ರು ಸ್ಟೇಟ್ ಸೆಕ್ರೆಟರಿ ಇವರು ಅಬ್ರಾರ್ ಮೊಹಮ್ಮದ್ ಅವರು ಸ್ಟೇಟ್ ಸೆಕ್ರೆಟರಿ 10,485, ಬಹುಶಃ ಹೈಯೆಸ್ಟ್ ಇರ್ಬೋದಲ್ಲ ಅಬ್ರಾರ್ ಇದು. ಹಾಗೆ ನಮ್ಮ ಅಬ್ರಾರ್ ಅವರು 9162 ಓಟು. ಕ್ಲಾಪ್ಸ್ ಹೊಡಿಯರಪ್ಪ. 778 ಓಟು. ಸೈಯದ್ ಇಕ್ರಾಮ್ NR ಪ್ರೆಸಿಡೆಂಟ್ 6069 ಓಟು. ವೆರಿ ಗುಡ್ ಓಟ್ಸ್, ಕಂಗ್ರಾಚುಲೇಷನ್. ಲಖನ್ ಸಿಟಿ ಜನರಲ್ ಸೆಕ್ರೆಟರಿ 1667 ಓಟು. ಸಿಟಿ ಜನರಲ್ ಸೆಕ್ರೆಟರಿ 5278 ಓಟು, ಹೈಯೆಸ್ಟ್. ಇಮ್ರಾನ್ ಪಾಷಾ ಸಿಟಿ ಜನರಲ್ ಸೆಕ್ರೆಟರಿ 1745, ಸೆಕೆಂಡ್ ಹೈಯೆಸ್ಟ್. ಶ್ರೀನಿಧಿ ಸಿಟಿ ಜನರಲ್ ಸೆಕ್ರೆಟರಿ 419 ವೋಟ್ಸ್. ಹೇಮಾಮ ಪಿ ಸಿಟಿ ಜನರಲ್ ಸೆಕ್ರೆಟರಿ 346 ವೋಟ್ಸ್. ಸಲ್ಮಾನ್ KR ಪ್ರೆಸಿಡೆಂಟ್ 1708 ವೋಟ್ಸ್. थाउजेंड 400. नेक्स्ट सकले नाइनी फैरोज देवराज ब्लॉक वाइस प्रेसिडेंट 728. अक्षय है ना हाँ क्या नाम ब्लॉक प्रेसिडेंट 1137. नेक्स्ट हाँ कार्तिक है ना KR ब्लॉक
ಕಾರ್ತಿಕ್ ನಟರಾಜನ್ KR ಬ್ಲಾಕ್ ಪ್ರೆಸಿಡೆಂಟ್ 1363. ಹೌದು ನೆಕ್ಸ್ಟ್ ಅಕ್ಷಯ್ ಪವನ್ भी लखन भी होगा सब. हाँ पूरे हो गए नहीं यार इन्यार वालेकुम. जो यूथ कांग्रेस के इलेक्शंस हुए और जो पॉजिटिव रिजल्ट्स आ कोई पूरे जने मिलकर जो मेहनत कर कोई उसमें हमारे ब्लॉक प्रेसिडेंट और पूरे ऑफिस वर्कर्स का बहुत बड़ा हाथ है. उनका पूरा साथ रहने में तो मैं उतने मेंबरशिप्स भी कर पाए था. उसकी वजह से उनको मैं एक इज्जत अफजाई करना के बोल को हमारे तरफ से ಸಿಗ್ಲಿ.